ಕರ್ನಾಟಕ ಜನಪರ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ನ್ಯಾಮತಿಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಕರ್ನಾಟಕ ಜನಪರ ಹೋರಾಟ ಸಮಿತಿ ಉದ್ಘಾಟನಾ ಮತ್ತು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ಅದ್ದೂರಿ ಮೆರವಣಿಗೆಯಲ್ಲಿ ಸಮಿತಿಯ ಪದಾಧಿಕಾರಿಗಳು ಕುಣಿದು ಕುಪ್ಪಳಿಸಿದರು. ಸಮಿತಿಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಬಳ್ಳಾರಿ ರಾಜೇಶ್ವರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಮಿತಿಯ ರಾಜ್ಯ ಅಧ್ಯಕ್ಷರು ದೇವರಾಜ ಸಿದ್ದಾಪುರ ಅಧ್ಯಕ್ಷತೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಚೆನ್ನಿಕಟ್ಟೆ ವಹಿಸಿದರು. ರಾಜ್ಯ ಮಟ್ಟದ ಪದಾಧಿಕಾರಿಗಳಾದ ಸುಂದರೇಶ್, ಜಯಶ್ರೀ, ರಾಜಶೇಖರ್, ಸಿ ಗಾಯತ್ರಿ, ಸಾಕಮ್ಮ ರಹಮತ್, ಜೆಡಿ ನಾಸೀರ್, ಜೆಎಸ್ ಎಂಡಿ ವೀರಪ್ಪ, ಮಂಜಪ್ಪ, ಮಾರಿಕೊಪ್ಪ, ಎಕೆ ಕುಡಿದಯ್ಯ, ಕಾನೂನು ಸಲಹೆಗಾರರು ಜಿಟಿ ಮಹಾಂತೇಶ್, ಕಾಂಗ್ರೆಸ್ ಮುಖಂಡ ರಂಜಿತ್ ಅಪ್ಪಿನಕಟ್ಟೆ, ಓಬಳೇಶ್ ಮೈಸೂರು, ಎಂ ಶೋಭಾ ಕಸಪ್ಪ, ತಾಲೂಕು ಘಟಕ ಅಧ್ಯಕ್ಷರು ಡಿಎಂ ಹಾಲರಾಧ್ಯ ಮಾತನಾಡಿದರು. ಇದಕ್ಕೂ ಮುನ್ನ ಸೂರಹೊನ್ನೆ ಗ್ರಾಮದಿಂದ ಹೊರಟ ಭುವನೇಶ್ವರಿ ಮೆರವಣಿಗೆಯಲ್ಲಿ ಜನಪರ ಕಲಾವಿದರಿಗೆ ಸಮಿತಿಯ ಪದಾಧಿಕಾರಿಗಳು ಕನ್ನಡ ಗೀತೆಗಳಿಗೆ ಹೆಜ್ಜೆ ಹಾಕಿದರು. ನಾವು ಗುರಿಯನ್ನಾಗಿ ಇಟ್ಕೊಂಡು ಸಂಘಟನೆಗಳಿಗೆ ಕೆಲಸ ಮಾಡ್ತಕ್ಕಂಥ ಎಷ್ಟೋ ಸಂಘಟನಾ ಒಳನಾಡಿಗಳಿವೆ. ಸಂಘಟನೆಯ ಹೋರಾಟ ಮಾಡಿರ್ತಕ್ಕಂತಹ ಹಳೆ ತಲೆಗಳು, ಹಳೆ ಹಿರಿಯರು ಎಷ್ಟೋ ಎಕರೆ ಜಮೀನು, ಗೋಮಾಳದ ಜಮೀನುಗಳನ್ನ ಇವತ್ತು ಜನಗಳಿಗೆ ಸಾಗುವಳಿ ಮಾಡಿರ್ತಕ್ಕಂಥವರು ಹಿರಿಯರು. ಗ್ರಾಮ ಪಂಚಾಯಿತಿಗಳಲ್ಲಿ ತನ್ನ ಜೀವವನ್ನು ಲೆಕ್ಕಿಸದೆ ಜಗಳವನ್ನು ಮಾಡಿ ಜನಗಳಿಗೆ ಸೈಟನ್ನ ನಿವೇಶನಗಳನ್ನ ಮಾಡಿಕೊಟ್ಟ ಹೋರಾಟಗಾರರು. ಯಾವುದೋ ಒಬ್ಬ ಅನಾಥ ವ್ಯಕ್ತಿ ಸತ್ತರೆ ಅಂತವರಿಗೆ ಸ್ಮಶಾನವಿಲ್ಲ ಎಂದು ಹೋರಾಟ ಮಾಡಿದ ಹಳೆಯ ಗಣ್ಯರು ಕೂಡ ಇದ್ದಾರೆ. ಇಲ್ಲಿ ಹಿರಿಯ ಸಾಹಿತಿಗಳು, ವಚನಗಾರರು ಮತ್ತು ತಿಳುವಳಿಕೆ ಇರುವ ಬುದ್ಧಿಜೀವಿಗಳಿಗೆ. ಸ್ನೇಹಿತರೆ, ಇಂಥ ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ ಅನ್ನೋದು ನಮ್ಮ ಜೀವನದಲ್ಲೂ ನಾವು ನೆನೆಸ್ಕೊಂಡಿದ್ದೇವೆ. ಒಂದು ಕಡೆ ಬೇಳೆಯನ್ನ ಬೆಳೆಸ್ಕೊಳ್ಳಕ್ಕೆ ಇವತ್ತು ರಾಜಕೀಯ ಪಕ್ಷದವರು ಹತ್ತಿನ ತರ ಅವರ ಮೇಲೆ ಆಟ ಇದೆ. ಯಾವ ಜಾತಿಯನ್ನ ನಿಲ್ಲಿಸ್ತಾರೋ ತಕ್ಷಣ ಅವರಲ್ಲಿ ಬೆರೆತು ನಮ್ಮನ್ನ ಇವತ್ತು ಒಂದು ಮನುಷ್ಯತ್ವದಿಂದ ನಮ್ಮನ್ನು ದೂರ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ನಾವು ರಾತ್ರಿಗಳು ಒಂದೇ ಒಂದು ಕೆಲಸ ಕಂಡಿದ್ದು, ಯಾವಾಗ ನಾವು ಈ ಸುವರ್ಣ ಕರ್ನಾಟಕವನ್ನ ಕಟ್ಟಬೇಕು, ಯಾವಾಗ ನಾವು ಆ ಬಾಬಾ ಸಾಹೇಬರವರ ಸಂವಿಧಾನವನ್ನ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಮುಟ್ಟಿಸಬೇಕು, ಯಾವಾಗ ನಾವು ಈ ಬಡವನಿಗೆ ಅನುದಾನವನ್ನು ತಲುಪಬೇಕು, ಯಾವಾಗ ನಾವು ಕರ್ನಾಟಕದಲ್ಲಿ ಈ ದರಿದ್ರ ರಾಜಕೀಯವನ್ನು ತೊಲಗಿಸಬೇಕು, ಇದಕ್ಕೆ ಯಾವ ರೀತಿ ನಾವು ಒಂದು ಹೋರಾಟವನ್ನ ಮಾಡಬೇಕಾ, ಚಿಂತನೆಯನ್ನ ಮಾಡಬೇಕಾ, ಯಾವ ರೀತಿ ಏನ್ ಮಾಡ್ಬೇಕನ್ನೋದು ನನಗೆ ತಲೆ ಕೆಟ್ಟೋದಾಗ ಪ್ರತಿ ದಿನ ರಾತ್ರಿ ಕೂತ್ಕೊಂಡು ಈ ಸಮಾಜದ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಹೋರಾಟ ಸಮಿತಿಯ ರಾಜ್ಯ ಸಮಿತಿ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಮಿಸುತ್ತಾ ಈ ಒಂದು ವೇದಿಕೆಯ ಮೇಲೆ ಹಾಕಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನಾನು ವಂದಿಸುತ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಈ ಹಿಂದೆ ಎಲ್ಲ ಮಾತಾಡಿದಂಗೆ ನಮ್ಮ ಕರ್ನಾಟಕ ಜನಪರ ಹೋರಾಟ ಸಮಿತಿ ಏನ್ ಮಾಡ್ತಿದೆ, ಏನೋ ನಿಮ್ಮ ತಲೆಯಲ್ಲಿ ಇರ್ಬೋದು. ಬಟ್ ಈಗ ತಲೆಯಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿಯ ಸಾಧನೆ ಅಂತ ನಾವು ಒಂದು ಚಪ್ಪಳೆ ಹೊಡಿಬೇಕಂತ ಹೇಳ್ಬೇಕು. ಆಲ್ರೆಡಿ ಹೇಳಿದ್ದಾರೆ, ಎಲ್ಲ ಹೇಳಿದ್ರೆ ಚಪ್ಪಳೆ ಹೊಡಿಬೇಕಂದ್ರೆ ಬೈಬೇಕು. ಅದಕ್ಕೆ ಹೋರಾಟನ ಎದುರಿಸಬೇಕಂದ್ರೆ ಮೊದಲು ನಾವು ಪ್ರಶ್ನಿಸುವ ಅಧಿಕಾರವನ್ನು ಕಲಿಬೇಕು. ಹೋರಾಟದ ಗುಣಗಳು ಮತ್ತೆ ಎಲ್ಲಿಂದ ಬರ್ತದೆ? ಪ್ರಶ್ನಿಸುವ ಗುಣದಿಂದ ಬರ್ತವೆ. ಆ ಪ್ರಶ್ನಿಸುವ ಗುಣವನ್ನು ಮತ್ತೆ ಎಲ್ಲರ ನಾಯಕತ್ವದ ಗುಣವನ್ನು ನಾವು ಅನುಸರಿಸಬೇಕಾಗುತ್ತೆ. ಯಾರು ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ಶೋಷಣೆಗೆ ಒಳಗಾಗ್ತೀವಿ, ಎಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತೀವಿ, ಎಲ್ಲಿ ನಮ್ಮ ಸಂವಿಧಾನಿಕ ಹಕ್ಕುಗಳು ಎಲ್ಲಿ ನಮ್ಮಿಂದ ಕಷ್ಟವಿದೆ ಮೊದಲು ತಿಳ್ಕೊಬೇಕಾಗುತ್ತೆ. ಆ ಹಕ್ಕುಗಳನ್ನ ಪಡೆದಕ್ಕಾಗಿ ನಾವು ಹೋರಾಟ ಸಮಿತಿಗಳನ್ನ ನಾವು ಈ ಒಂದು ಜನಪರ ಹೋರಾಟ ಸಮಿತಿಯಿಂದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ಮೊದಲನೇದಾಗಿ ಮಗು ಅಂಬೆಗಾಲಿರುತ್ತೆ, ನಂತರ ಅದು ವ್ಯವಸ್ಥೆ ಬಾಲ್ಯಾವಸ್ಥೆಯಿಂದ ಬರ್ತದೆ, ಅಂಬೆಗಾಲಿಂದ ದೇವಸ್ಥಿತ ಮಡಿಗಾಲ ಆಗುತ್ತೆ, ಮಡಿಗಾಲದಿಂದ 4 ಕಾಲದಿಂದ ತಲೆಗಳಿಂದ ಶೆಟ್ ನಿಂದಿರ್ತದೆ. ಹಂಗಾಗಿ ಈ ಒಂದು
ಬೆಳೆಯುವ ಕುರಿತು ಯಾವ ತರ ಇದೆ ಅಂದ್ರೆ ಅದು ಅತ್ಯದ್ಭುತ ಒಂದು ಆಲದ ಮರವಾಗಿ ಬೆಳಿಬೇಕು ಅನ್ನೋ ಒಂದು ಸಂಘಟನೆನ ಎಲ್ಲಾ ಸಂಘಟನೆ ಒಳಗಡೆಗಳಲ್ಲಿ ಈಗ ಆಗಿರುವಂತೆ ಎಲ್ಲರೆಲ್ಲ ಕೇಳ್ಕೊಳ್ಳೋದೇನಂದ್ರೆ ಮೊದಲು ನಮಗೆ ನಾವು ನಾಯಕತ್ವ ಕಟ್ಕೊಳ್ಬೇಕಾಗುತ್ತೆ. ಮತ್ತೆ ನನಗೆ ನಾನು ನಾಯಕತ್ವ, ನಾನು ಎಲ್ಲಿ ನನ್ನ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲಿ ಅನ್ಯಾಯ ಆಗುತ್ತೋ, ಎಲ್ಲಿ ಭ್ರಷ್ಟಾಚಾರ ಆಗುತ್ತೋ ಅದನ್ನ ವಿರೋಧಿಸುವಂತ ಪ್ರಶ್ನಿಸುವಂತ ಅಧಿಕಾರವನ್ನು ಕಲಿಬೇಕಂತ ಹೇಳ್ತಾ ಇದ್ದೀನಿ. ಪ್ರಶ್ನಿಸಿ ಮಾಡುವಂತ ಅಧಿಕಾರ ಯಾರಿಗಿರುತ್ತೋ ಅವರು ಈ ಸಂವಿಧಾನದಲ್ಲಿ ಈ ಹೋರಾಟದಲ್ಲಿ ಬದುಕುವಂತ ಶಕ್ತಿಯನ್ನು ಉನ್ನತ ಮಟ್ಟದಲ್ಲಿ ಇರ್ತದೆ. ಅದೇ ರೀತಿ ಮುಂದೆ ಏನ್ ಹೇಳ್ತಿದ್ದೇನೆ ಅಂದ್ರೆ ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ಗಲ್ಲಿಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಮೊದಲು ಶಿಕ್ಷಣವನ್ನು ಪಡೆಯಿರಿ. ಶಿಕ್ಷಣವನ್ನು ಪಡೆದಂತ ಅಂದ್ರೆ ಜ್ಞಾನವನ್ನು ಪಡೆದಂತದ್ದು. ಒಂದತ್ರ ಅಂಬೇಡ್ಕರ್ ಹೇಳ್ತಾರೆ, ಏನ್ ಹೇಳ್ತಿದ್ದಾರಂತೆ, ಶಿಕ್ಷಣ ಅನ್ನುವುದು ಹುಲಿಯ ಹಾಲಿದ್ದಂತೆ, ಶಿಕ್ಷಣ ಅನ್ನುವುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು. ಅದಕ್ಕೆ ನಮ್ಮ ಸಂಘಟನೆ ಅನ್ನುವುದು ಹುಲಿಯ ಧೈರ್ಯದಂತೆ, ಸಂಘಟನೆಯನ್ನು ಹುಲಿಯ ಧೈರ್ಯದಂತೆ. ಈ ಸಂಘಟನೆಯಲ್ಲಿ ಭಾಗಿಯಾದಂತರು ಒಬ್ಬೊಬ್ಬರು ಹುಲಿಯಾಗಿ ಗರ್ಜಿಸಬೇಕು. ಭ್ರಷ್ಟಾಚಾರದ ವಿರುದ್ಧವಾಗಿ, ದೌರ್ಜನ್ಯದ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ಈ ಒಂದು ಸಂಘಟನೆಯಲ್ಲಿ ಹೆಸರು ತಗೊಂಡ್ರೆ ಬೇರೆ ಮಾತುಗಳಂತ ಹೇಳ್ತಿಲ್ಲ. ನಮಗೆ ಬೇಕಾದಂತ ಕಾನೂನಿನಲ್ಲಿ ಸಂವಿಧಾನಾತ್ಮಕವಾಗಿರುತ್ತದೆ ಮೂಲಭೂತ ಸೌಕರ್ಯಗಳನ್ನು ನಾವು ಪಡೆಯುವಂತ ಹಕ್ಕುಗಳು ನಮಗೆ ಕೊಡಲ್ಲ ಅಂತ ಕಿತ್ಕೋಬೇಕು ಸ್ವಾಮಿ. ಇಲ್ಲಿ ಯಾರು ನಿಮಗೆ ಕೊಡಲ್ಲ, ನಾವು ಕೊಡ್ತಿದ್ದಾರಂತೆ ಯಾರು ರಾಜ್ಯ ಮುಂದೆ ಇದ್ದಾರೆ, ಯಾರು ಕೊಡೋದಿಲ್ಲ. ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಕ್ಕಾದ್ರೆ ನಾವು ಹೋರಾಟ ಮಾಡ್ಬೇಕಲ್ವಾ. ಸಾಮಾನ್ಯವಾಗಿ ನೀವು ನೋಡಿ ಎಲ್ಲರೂ ಒಂದು ಬೀದಿಯಲ್ಲಿ ಹೋಗ್ತಿರ್ತದೆ, ಸಣ್ಣ ಇರುವೆ ಸಮೇತ ಹೋಗ್ತಾ ಇದ್ರೆ ಅದು ನೈಸರ್ಗಿಕವಾಗಿ ನಾವು ಕಲಿಬೇಕು ಹೋರಾಟ ಪ್ರತಿಕ್ರಿಯೆ ಅನ್ನೋ ಬ್ರಾಹ್ಮಣ. ಏನಂದ್ರೆ ಒಂದು ಇರುವೆ ಹೋಗುತ್ತೆ, ಒಂದ್ಸತಿ ಸುಮ್ಮನೆ ಎರಡು ಸತಿ ಸುಮ್ಮನೆ, ನೀವು ಇನ್ನೊಂದ್ಸತಿ ಗೊತ್ತಿದೆ ಅದು ಏನ್ ಮಾಡುತ್ತೆ, ಅದ್ರ ಶಕ್ತಿ ಎಷ್ಟು ಇದೆ ಅದನ್ನ ಕಚ್ಚಕ್ಕೆ ನಾವು ಪ್ರಯತ್ನ ಪಡ್ತದೆ. ಅದೇ ರೀತಿ ಯಾರಾದ್ರೂ ಸುಮ್ಮನೆ ಹೋಗಿರೋ ನಾಯಿ, ಕೆಲವು ನಾಯಿ ನೋಡ್ತಾ ಇದೆ, ಬೇರೆ ನಾಯಿ ಎದುರು ಹೋಗ್ತೇನೆ, ಬೇರೆ ನಾಯಿಗಳು ಕೆಲವು ನಾಯಿನ ಅದು ಗರ್ಜನೆ ಅಂತ ಒಂದು ಶಕ್ತಿ ಅಂತ ನೀನು ಸಹಿಸುವಂತ ಎಷ್ಟು ಕೊಟ್ಟಿದ್ದೀರಾ ನೀವು, ಅದಕ್ಕೆ ಒಂದ್ಸತಿ ಎರಡು ಸತಿ ಪೀಠ ಮಾಡ್ತೀರಾ, ಎರಡು ಸತಿ ಪೀಠ ಮಾಡ್ತೀರಾ, ಕಲ್ತಾದ್ರೆ ಆಲ್ಮೋಸ್ಟ್ ಓಡೋದು ಅಂತ ಹೇಳ್ತೀರಾ. ಅದೇ ಅದು ತಿರುಗಿದ್ರೆ ನೀವು ದೃಷ್ಟಿಯಿಂದ ಓಡೋಗ್ತಾ ಇರ್ತೀರಾ. ಆ ನಾಯಿಗೂ ನೀವು ಏನಾದ್ರು ಕಲ್ಕೊಂಡು ಹೊಡ್ತಾ ಇದ್ರೆ ಅದು ತಿರುಗಿದ್ರೆ ನಾನು ಕಲ್ತಾನೆ ತಪ್ಪಾಯ್ತು ಅನ್ನೋ ಒಂದು ಮತಕ್ಕೆ ಓಡಾಗ್ತೀರಾ. ಆ ರೀತಿ ಈ ಸಂಘಟನೆಯಲ್ಲಿ ಏನಾಗುತ್ತೆ, ಮೊದಲನೇದಾಗಿ ನಮ್ಮ ಒಂದು ಈ ಗುರುತು ಬೆಳೀತಾ ಇದೆ, ಈ ಗುರುತು ಬೆಳೀತಾ ಆಳವಾಗಿ ಬೃಹತ್ಪರವಾಗಿ ಬೆಳೆಸುವಂತ ಯಾರು ಅಲ್ಲ.